ಉಡುಪಿಯಲ್ಲಿ ಒಂದು ಕಿಲಾಡಿ ಲೇಡಿಯ ಹನಿ ಟ್ರ್ಯಾಪ್ ಪ್ರಕರಣ ಬೆಳಕಿಗೆ ಬಂದಿದೆ. ಕಿಲಾಡಿ ಲೇಡಿ ಉದ್ಯಮಿಗೆ ಹನಿ ಟ್ರ್ಯಾಪ್ ಮಾಡಿ ಬೆದರಿಕೆ ಹಾಕಿರುವಂಥ ಒಂದು ಪ್ರಕರಣ ಇದು. ರಿಯಲ್ ಎಸ್ಟೇಟ್ ಉದ್ಯಮಿಗೆ ಜೀವ ಬೆದರಿಕೆ ಹಾಕಿ ಜೊತೆಗೆ ವಂಚನೆ ಮಾಡಿರುವಂಥ ಆರೋಪ ಈಕೆಯ ವಿರುದ್ಧ ಕೇಳಿ ಬಂದಿದೆ. ಮೊದಲನೇದಾಗಿ ಉದ್ಯಮಿ ಜೊತೆ ಪಾಲುದಾರಿಕೆಯ ಹೆಸರಲ್ಲಿ 70 ಲಕ್ಷವನ್ನ ಪಡ್ಕೊಂಡು ನಂತರ ವಂಚಿಸಿದ್ದಾಳೆ. ಆ್ಯಂಡ್ ಈ ಹಣವನ್ನು ವಾಪಸ್ ಕೇಳಿದಾಗ ತನ್ನ ಖಾಸಗಿ ವಿಡಿಯೋವನ್ನು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ಸುಲಿಗೆ ಮಾಡಿರುವಂಥ ಆರೋಪ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಮಹಿಳೆ ಝೀನತ್ ಇಬ್ರಾಹಿಂ ಈಕೆಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಖಾಸಗಿ ಫೋಟೋ ವಿಡಿಯೋ ಇರುವಂಥ ಪೆನ್ ಡ್ರೈವ್ ಕೂಡ ಪತ್ತೆಯಾಗಿದೆ. ಇದೆಲ್ಲವನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆ್ಯಂಡ್ ಕೇವಲ ಈಕೆ ಒಬ್ಬಳೇ ಅಲ್ಲ, ಈಕೆಯ ಜೊತೆ ಸೇರಿ ಇತರರು ಕೂಡ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಅನ್ನುವಂಥ ಶಂಕೆ ಪೊಲೀಸರದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಉಡುಪಿ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಆದರೆ ಈ ಒಂದು ಪ್ರಕರಣದ ಕಿಂಗ್ ಪಿನ್ ಝೀನತ್ ಇಬ್ರಾಹಿಂ ಈಕೆಯನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ರಿಯಲ್ ಎಸ್ಟೇಟ್ ಉದ್ಯಮಿಯ ಜೊತೆ ಪಾಲುದಾರಿಕೆಯ ಹೆಸರಲ್ಲಿ ಈಕೆ 70 ಲಕ್ಷ ರೂಪಾಯಿ ಹಣವನ್ನು ಪಡ್ಕೊಂಡು ನಂತರ ದೋಖಾ ಮಾಡಿದ್ಲು. ಈಗ ಈಕೆ ಅರೆಸ್ಟ್ ಆಗಿದ್ದಾಳೆ. ಆದರೆ ಈಕೆಯನ್ನು ನಂಬಿಕೊಂಡು 70 ಲಕ್ಷ ರೂಪಾಯಿಯನ್ನ ಉದ್ಯಮಿ ನೀಡಿದ್ದ. ಆ ಒಂದು ಹಣವನ್ನು ಕೇಳಿದಂತಹ ಸಂದರ್ಭದಲ್ಲಿ ಖಾಸಗಿ ವಿಡಿಯೋ ಫೋಟೋಗಳನ್ನು ಇಟ್ಕೊಂಡು ಈಕೆ ಬ್ಲ್ಯಾಕ್ ಮೇಲ್ ಮಾಡಿದ್ದಾಳೆ. ಇದಕ್ಕೆ ಸಂಬಂಧಪಟ್ಟಂತೆ ಈಕೆಗ ಅರೆಸ್ಟ್ ಆಗಿದ್ದಾಳೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಉಡುಪಿಯ ಕರೆಸ್ಪಾಂಡೆಂಟ್ ಪರೀಕ್ಷಿತ್. ಈಗ ಫೋನ್ ಮುಖಾಂತರ ಜಾಯಿನ್ ಆಗಿದ್ದಾರೆ. ಪರೀಕ್ಷಿತ್, ಏನಿದು ಪ್ರಕರಣ? ಸರ್, ಅವ್ರು ಸದ್ಯಕ್ಕೆ ಈಗ ಈ ಪ್ರಕರಣವನ್ನು ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಸದ್ಯ ಒಬ್ಬ ಉದ್ಯಮಿಗೆ ಏನು ಬ್ಲ್ಯಾಕ್ ಮೇಲ್ ಮಾಡಿದ ಪ್ರಕರಣದಲ್ಲಿ ಈಗ ಈ ಹನಿ ಪ್ರಕರಣ ಕೂಡ ಅದಕ್ಕೆ ತಲುಕು ಹಾಕಿಕೊಂಡು ಹೀಗೆ ಬೆಳಕಿಗೆ ಬಂದಿರುವಂತದ್ದು. ಮುಖ್ಯವಾಗಿ ಒಬ್ಬ ಉದ್ಯಮಿಗೆ 70 ಲಕ್ಷ ಹಣವನ್ನ ಆಕೆ ಡಿಮ್ಯಾಂಡ್ ಮಾಡಿರುವಂತದ್ದು. ಆ ಸಂದರ್ಭದಲ್ಲಿ ಏನು ಆ ಪ್ರಕರಣ ಏನಿದೆ ಪೊಲೀಸ್ ಠಾಣೆ ಮೆಟ್ಟಿಲಿರುತ್ತೆ. ಆ ಸಂದರ್ಭದಲ್ಲಿ ಆಕೆ ಬಳಿಯಲ್ಲಿದ್ದ ಮೊಬೈಲು ಇತರ ಪೆನ್ ಡ್ರೈವ್ಗಳನ್ನೆಲ್ಲ ತಪಾಸಣೆ ಮಾಡಿದಾಗ ಹಲವು ಅಶ್ಲೀಲ ವಿಡಿಯೋಗಳದ್ದು ಕೂಡ ಪತ್ತೆಯಾಗಿರುವಂತದ್ದು. ಅದರಲ್ಲಿ ಮುಖ್ಯವಾಗಿ ಉಡುಪಿಯ ಉದ್ಯಮಿಗಳಿರ್ಬೋದು, ರಾಜಕಾರಣಿಗಳ ಮುಖಂಡರಿರ್ಬೋದು, ಇವರ ಎಲ್ಲಾ ವಿಡಿಯೋಗಳು ಈಗ ಸದ್ಯಕ್ಕೆ ಅದರಲ್ಲಿ ಇರುವಂತದ್ದು. ಹಾಗಾಗಿ ಆ ಕೆಲವು ವ್ಯಕ್ತಿಗಳನ್ನ, ಮುಖ್ಯವಾಗಿ ಕಾಂಗ್ರೆಸ್ನ ಕೆಲವು ಮುಖಂಡರನ್ನ, ಉದ್ಯಮಿಗಳನ್ನ ಕರೆಸಿ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಎಲ್ಲಿ ಬ್ಲ್ಯಾಕ್ ಮೇಲ್ ಮಾಡಿದಾರಾ ಅಥವಾ ಯಾವ ರೀತಿ ಆ ಪ್ರಕರಣದಲ್ಲಿ ಅವರ ಸಂಬಂಧ ಏನು ಅನ್ನೋ ನಿಟ್ಟಿನಲ್ಲಿ ವಿಚಾರಣೆ ಕೂಡ ನಡೀತಾ ಇದೆ. ಸದ್ಯ ಝೀನತ್ ಇಬ್ರಾಹಿಂ ಅನ್ನ ಪಡುಬಿದ್ರಿಯಲ್ಲಿ ವಶಕ್ಕೆ ಪಡೆದುಕೊಂಡಿರುವಂತದ್ದು. ಪಾಲುದಾರಿಕೆಯಲ್ಲಿ ಝೀನತ್ ಇಬ್ರಾಹಿಂಗೆ 70 ಲಕ್ಷವನ್ನ ಒಬ್ಬ ರಿಯಲ್ ಎಸ್ಟೇಟ್ ಉದ್ಯಮಿಯವರೊಬ್ರು ನೀಡಿದ್ದಾರೆ. ಆ ಸಂದರ್ಭದಲ್ಲಿ ಆತ ಹಣ ಮರಳಿ ಕೇಳಿದಾಗ ಖಾಸಗಿ ವಿಡಿಯೋಕ್ಕೆ ಬೆದರಿಕೆ ಕೂಡ ಹಾಕಿದ್ಲು. ಆ ನಂತರದಲ್ಲಿ ಆಕೆ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಆ ನಂತರದಲ್ಲಿ ಆ ಪ್ರಕರಣ ದಾಖಲಾದ ಬಳಿಕ ಆಕೆ ವಿಚಾರಣೆ ಸಂದರ್ಭದಲ್ಲಿ ಈ ವಿಡಿಯೋಗಳಿರ್ಬೋದು ಮತ್ತು ಹಲವು ಮಾಹಿತಿಗಳು ಈಗ ಹೊರಗೆ ಬಂದಿರೋದು. ಪ್ರಕರಣದ ವಿಚಾರಣೆ ಮುಂದುವರೆದಿದೆ. ರಾಹುಲ್. ರೈಟ್ ಪರೀಕ್ಷಿತ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.